ಎಲ್ಲ ನಮ್ದೇಪ್ಪ ಸರ್ಪ್ರೈಸು ಮಾಡಿದ್ದೆಲ್ಲ ನಾವೇ, ಪ್ಲಾನ್ ಎಲ್ಲ ನಮ್ದೇ. ಸಾರಿ ಗೌತಮ್ ಅವರೇ, ಆನಂದ್ ಅವರು ಮತ್ತೆ ಅಪರ್ಣ ಅವ್ರು ಹೇಳಿದ್ರು ನಿಮಗೆ ಹೇಳಿದೆ ಬನ್ನಿ ಅಂತ, ಅದಕ್ಕೆ ಬಂದ್ಬಿಟ್ಟು ಐ ಆಮ್ ರಿಯಲಿ ವೆರಿ ಸಾರಿ. ಸಾರಿ? ಇಷ್ಟಕ್ಕೆಲ್ಲ ಸಾರಿನಾ? ಏನೇ ಅಪರ್ಣ ಇದು? ಅದಕ್ಕೆ ಯಾರು ಇದಕ್ಕೆಲ್ಲ ಸಾರಿ ಕೇಳ್ತಾರೆ? ಸಾರಿ ಅನ್ನೋ ಪದಕ್ಕೆ ಬೆಲೆನೇ ಇರಲ್ಲ. ಆಮೇಲೆ ಇನ್ನೇನು ಅನ್ಕೊಳಲ್ಲ, ಜೆಂಟ್ಲ್ಮೆನ್ ಏನು ಅಲ್ವೇನಾ? ನೋ ಕಮೆಂಟ್ಸ್, ನನಗೂ ಗೊತ್ತಿಲ್ಲಪ್ಪ. ಸರಿ, ಸರ್ಪ್ರೈಸ್ ಆಗಿ ಕಳ್ಸಿದಿರಲ್ಲ, ಏನ್ ವಿಶೇಷ? ಏನ್ ವಿಶೇಷ ಏನಿಲ್ಲಪ್ಪ, ನೀವಿಬ್ರು ನಮ್ಮ ಮನೆಗೆ ಬರೋದೇ ವಿಶೇಷ. ನೀವು ಇಲ್ಲಿಗೆ ಬಂದ್ರೆ ನಮ್ಗೊಂಥರ ಹಬ್ಬ ಇದ್ದಂಗೆ. ಅದಲ್ಲದೆ ನೀವು ಇಲ್ಲಿಗೆ ಬಂದು ತುಂಬಾ ದಿನ ಆಗಿತ್ತಲ್ಲ, ಒಂದು ಸಣ್ಣ ಪಾರ್ಟಿ ಮಾಡೋಣ ಅಂತ. ಪಾರ್ಟಿನ? ಹಾ ಅಪ್ಪ, ಆ ಥರ ಕ್ರಿಮಿನಲ್ ಐಡಿಯಾ ಎಲ್ಲ ಮಾಡೋ ಪಾರ್ಟಿ ಅಲ್ಲಪ್ಪ, ಸುಮ್ಮನೆ ಒಂದು ಗೆಟ್ ಟುಗೆದರ್ ಅಷ್ಟೇನೆ. ನೀನು ನಂಬೋದಾ? ಏನು ಹೆಂಗೆ ಕೇಳ್ಬಿಟ್ಟೆ? ಲವ್ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡತಿ ಮೇಲೆ ಆಣೆ ಮಾಡಿ ಇಡ್ತಾ ಇದ್ದೀನಿ ಕಣ. ಇದರಲ್ಲಿ ಆ ಥರ ಯಾವ ದುರುದ್ದೇಶನೂ ಇಲ್ಲ ಕಣಪ್ಪ. ಅದು ಮಕ್ಕಳು ಬೇರೆ ಮನೇಲಿಲ್ಲ, ಅಜ್ಜಿ ಮನೆಗೆ ಹೋಗಿದ್ದಾರೆ. ಅದಕ್ಕೆ ನೀವಿಬ್ರು ನಮ್ಮ ಮನೆಗೆ ಜೋಡಿ ಮೇಲೆ ಬರಬೇಕು, ನಾವೆಲ್ಲ ಒಟ್ಟಿಗೆ ಸಮಯ ಕಳಿಬೇಕು ಅಂತ ಈ ಥರ ಪ್ಲಾನ್ ಮಾಡಿದ್ದು ಅಲ್ವೇನೆ? ಮಾತಾಡಿ, ಸುಮ್ಮನೆ ಇದೆಯಲ್ಲ. ಹೌದು ಗೌತಮ್, ನಿಮ್ಮಿಬ್ಬರನ್ನ ಮನೆ ಕರ್ಸ್ಕೊಳ್ಳೋಣ ಅಂತ ನಾನೇ ಹೇಳಿದ್ದು. ಇದ್ರಲ್ಲಿ ಆನಂದ್ ಕೈವಾಡ ಏನೂ ಇಲ್ಲ, ಅದಕ್ಕೆ ನಾನು ಗ್ಯಾರಂಟಿನಪ್ಪ. ಈಗಲಾದರೂ ನಾನು ನಂಬ್ತೀಯೋ? ಡಾರ್ಲಿಂಗ್ ಹೇಳ್ತಾ ಇದ್ದಾಳೆ ಅಂತ ನಂಬ್ತಾ ಇದ್ದೀನಿ. ನಿನ್ನನ್ನು ಮಾತ್ರ ಸತ್ರು ನಂಬಲ್ಲ. ಡೇಂಜರ್ ಅನ್ನೋ ಪದಕ್ಕೆ ಸಮಾನಾರ್ಥ ಪದ ನೀನು. ಯಾರು ನಂಬೋದ್ರು ನೀನು ನಂಬಲ್ಲ ಕಣ. ನಂಬಲ್ವಾ? ಬೇಡ ಬಿಡಪ್ಪ, ನಂಬೇಡ. ಆದರೂ ಅದಕ್ಕೆ ಕೆಲವ್ರಿಗೆ ನಾವೇ ಬೇಕು. ಮಾತು ಮುಂಚೆ ಆನಂದ ಆನಂದ ಅಂತಿರ್ತಾರೆ. ಈ ಹಿಪೋಕ್ರಸಿ ಅಂತಾರಲ್ಲ, ಆ ಥರ. ಏನೂ ಮಾಡೋಕ್ಕಾಗಲ್ಲಪ್ಪ, ನಮ್ಮ ಫ್ರೆಂಡ್ಶಿಪ್ ಇರೋದೇ ಹಾಗೆ. ಹ್ಯಾಂಡ್ಲ್ ವಿತ್ ಕೇರ್ ಅಂತಾರಲ್ಲ, ಹಾಗೆ ಹುಷಾರಾಗಿರ್ಬೇಕು ನಿನ್ನ ಹತ್ರ. ಗೌತಮ್ ಅವರೇ, ಹಾಗೆಲ್ಲ ಹೇಳ್ಬಿಡಿ, ಪಾಪ ಅವ್ರು ಬೇಜಾರಾಗುತ್ತೆ. ಬೇಜಾರ? ಇವನ್ಗ ದೇವರಾಣೆಗೂ ಆಗಲ್ಲ. ನಾನು ಇವನು ಉಗಿದಷ್ಟು ಬೇರೆ ಯಾರಿಗಾದ್ರೂ ಉಗ್ದಿದ್ರೆ ಇಷ್ಟೊತ್ತಿಗೆ ಚಾಕುಲ್ ಚುಚ್ಕೊಂಡು ವಿಷ ಕುಡಿದು ಹ್ಯಾಂಗ್ ಮಾಡ್ಕೊಂಡ್ಬಿಟ್ರವ್ರು. ಈ ನನ್ನ ಮಗ ನೋಡಿ ಯಾವ್ದನ್ನು ಅಂಟಿಸ್ಕೊಳಲ್ಲ. ಏನು? ಚಾಕುಲು ಚುಚ್ಕೊಂಡು ವಿಷಾನು ಕುಡಿದು ಹ್ಯಾಂಗೋ ಮಾಡ್ಕೊ. ಹೌದು, ಒಂದಕ್ಕೆ ಟಿಕೆಟ್ ತಗೊಂಡ್ಬಿಡ್ತಾರೆ, ಮೂರು ಇಷ್ಟು ಉಗಿದ್ರು ನಗ್ತಾ ಇದ್ದಾನೆ. ಸ್ಟಿಲ್ ಐ ಲವ್ ಯು ಕಣ. ಈ ಸ್ವಲ್ಪ ತರಲೆ, ಸ್ವಲ್ಪ ಕೀಟ್ಲೆ ಅನ್ನೋದು ಬಿಟ್ರೆ ಹಾರ್ಟ್ಲಿ ಜೆಂಟ್ಲ್ಮೆನ್. ಥ್ಯಾಂಕ್ ಯು. ಹಾಗಂತ ಹೊಗಳ್ತೀನಿ ಅನ್ಕೋಬೇಡ, ಖತರ್ನಾಕ್ ನನ್ನ ಮಗ ನೀನು. ಇದೇನಿದು ಕರ್ಕೊಂಬಂದು ಈ ತರ ನನಗೆ ಅವಮಾನ ಇದು? ಏಯ್, ಜಾಸ್ತಿ ಆಯ್ತು ಕಣ, ನಮ್ಮನೆಗೆ ಬಂದು ನನಗೆ ಅವಮಾನ ಮಾಡ್ತಾ ಇದ್ದೆ ನೀನು. ಆನಂದ್ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಸಾರಿ, ನಾವು ಇಲ್ಲಿ ಬಂದಿರೋದು ಪಾರ್ಟಿ ಮಾಡಕ್ಕೆ, ಗೆಟ್ ಟುಗೆದರ್ ಅಲ್ವಾ, ಜಗಳ ಮಾಡಕ್ಕಲ್ಲ. ಆಮೇಲೆ ಗೆಳೆಯ, ಇನ್ನೊಂದು ವಿಷಯ ಮರ್ತ್ಬಿಟ್ನಪ್ಪ. ಇವತ್ತು ನೀವಿಬ್ರು ಇಲ್ಲೇ ಉಳ್ಕೋಬೇಕು, ಓಕೆನಾ?